ಹಲೋ ಎವ್ರಿವಾನ್, ವೆಲ್ಕಮ್ ಟು ಟಿ ಆ್ಯಂಡ್ ಕೆ ವ್ಲಾಗ್ಸ್. ನಾನಿವತ್ತು ತೋರಿಸ್ತಿರೋದು ಗೌರಿ ಹಬ್ಬದ ಹಿಂದಿನ ಪ್ರಿಪ್ರೇಷನ್ ವ್ಲಾಗ್. ನಾನಿವಾಗ ಪೂಜೆಗೋಸ್ಕರ ನಮ್ಮನೆ ಫಿಲ್ಟ್ರನ್ನೇ ಪೂಜೆ ಮಾಡಿ ಅದರಲ್ಲೇ ಮಡಿ ನೀರನ್ನ ತುಂಬಿಡ್ಕೊತಾ ಇದ್ದೀನಿ. ಮತ್ತೊಂದು ಬಿಂದಿಗೆಗೆ ಅಕ್ಕಿನ ತುಂಬಿಡ್ತಾ ಇದ್ದೀನಿ. ಅಕ್ಕಿ ಎಲ್ಲ ತುಂಬಿಸಿದಾದ್ಮೇಲೆ ಅದೆರಡು ಬಿಂದಿಗೆಗೂ ಕಂಕಣ ಕಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಕಾಯಿಡ್ಲಿಕ್ಕೆ ಇದೇ ನಾವು ದೇವ್ರ ಕೂರಿಸಲಿಕ್ಕೆ ರೆಡಿ ಮಾಡಿರುವಂತಹ ಜಾಗ. ನಮ್ಮ ಹಾಲಲ್ಲಿ ಡೈನಿಂಗ್ ಹಾಲಲ್ಲಿ ಅದಾದ್ಮೇಲೆ ಕೆಳಗೆ ಎರಡು ಕುರ್ಬಳಗಳನ್ನ ಹಾಕಿ ಆ ಟೇಬಲ್ ಮೇಲೆ ಒಂದು ಸೀರೆ ಮತ್ತು 2 ತಟ್ಟೆ ತುಂಬ ಅಕ್ಕಿ ಹಾಕಿಟ್ಟು ಕಳ್ಸೋಕ್ಕೆ ಮುಖನ ಕಟ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಮಣ್ಣಿನ ಗೌರಿ ತರಲ್ಲ, ಹಾಗಾಗ್ಬಿಟ್ಟು ಅರಿಶಿನದ ಗೌರಿ ಮಾಡ್ತೀವಿ. ಇದು ಬರೀ ಮುಂದೆ ಅಲಂಕಾರಕ್ಕೋಸ್ಕರ ಈ 2 ಕಳಸನ ಉಡ್ತಾ ಇರೋದು. ಇದೆಲ್ಲ ಊಡಾದ್ಮೇಲೆ ನಾನು ನೆನ್ನೆನೇ ಬ್ಲೌಸ್ ಪೀಸ್ನೆಲ್ಲ ರೆಡಿ ಮಾಡಿಟ್ಟಿದ್ದೆ. ನ್ಯೂಸ್ ಪೇಪರಲ್ಲಿ ಸುಟ್ಬಿಟ್ಟು 2 ದೇವರಿಗೂ ಬ್ಲೌಸ್ ಪೀಸ್ನ ಏರಿಸ್ತಿದ್ದೀನಿ. ಐದು ಉಡಿ ತುಂಬ್ತಾ ಇದ್ದೀನಿ ನಾಳೆ ಬಾಗ್ನ ಕೊಡ್ಲಿಕ್ಕೋಸ್ಕರ. ಜೊತೆ ಬಾಗ್ನ ಆಲ್ರೆಡಿ ತುಂಬಿಟ್ಟಾಗಿತ್ತು. ಲಾಸ್ಟು ನನ್ನ ಬಾಗ್ನ ತುಂಬೋದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟು ಬಾಗ್ನ ಮರನ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಕುಡ್ಬಳದೆಲ್ಲನ ತಳಕ್ಕೆ ಹಾಕಿ ಒಂದು ಕಡೆಯಲ್ಲಿ ಎಲೆ ಅಡಿಕೆ, ಅಕ್ಷತೆ, ಅಂಗ್ನೂಲು, ಬಾಗ್ನದ ಸಾಮಾನು, 2 ಬಾಳೆಹಣ್ಣು, ಅದ್ರ ಜೊತೆ 2 ಕಾಯಿ ಮತ್ತು ಜೋಳ, ಸೌತೆಕಾಯಿ, 5 ಥರದ ಹಣ್ಣು. ಕೆಲವೊಬ್ಬೊಬ್ರು ಮನೇಲಿ ತರಕಾರಿನೂ ತುಂಬ್ತಾರೆ, ನಮ್ಮ ಮನೇಲಿ ನಾವು ಅದನ್ನು ತುಂಬಲ್ಲ ಬಾಗ್ನಕ್ಕೆ. ಅದಾದಮೇಲೆ ಬಳೆ, ಅರಿಶಿನ ಕುಂಕುಮ, ಬಾಗ್ನದ್ದು ಸಾಮಾನು, ಬ್ಲೌಸ್ ಪೀಸು, ಅದ್ರ ಜೊತೆ ಒಂದು ಹೂವು, ಇದೆಲ್ಲ ಇಟ್ಬಿಟ್ಟು ಮನೇಲಿ ಮಾಡಿದಂತೆ ಚಕ್ಲಿ ಕರ್ಜಿಕಾಯಿನೂ ಪ್ಯಾಕ್ ಮಾಡಿ ಅದರಲ್ಲಿಟ್ಟು ಬಾಗ್ನ ಇಟ್ಟಾದಮೇಲೆ 3 ತಟ್ಟೆಗೂ ನಾಳೆ ಗಂಗೆ, ಗೌರಿ, ಗಣಪತಿ 3ಕ್ಕೂ ಫಲತಾಂಬೂಲ ಜೋಡಿಸಿಟ್ಟು ಅದಾದಮೇಲೆ ನಮ್ಮ ಮನೇಲಿ ಮಣ್ಣಿನ ಗೌರಿ ತರಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಅರಿಶಿನದ ಗೌರಿನೇ ಪ್ರಿಪೇರ್ ಮಾಡ್ತಿದ್ದೀನಿ. ನಾವು ಎಷ್ಟು ಕ್ವಾಂಟಿಟಿಲಿ ಅರಿಶಿನ ತೊಗೊಂಡಿರ್ತೀವೋ ಅದರಲ್ಲಿ 10% ಅಷ್ಟು ಮೈದಾ ಹಿಟ್ಟು ತೊಗೊಂಡು ಚೆನ್ನಾಗಿ ನೀರು ಮತ್ತು ಹಾಲು ಹಾಕಿ ನಾದಬೇಕು. ಆಮೇಲೆ ಮನೆಯಲ್ಲೇ ಇರೋಂಥ ಈ ಥರದ್ದು ಮುಖವಾಡಕ್ಕೆ ಎಣ್ಣೆ ಹಚ್ಚಿ ಹಾಕಿ ತೆಗಿತಾ ಇದ್ದೀನಿ. ಈ ಹಾಕೋದ್ರಿಂದ ನಮಗೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ. ಯಾಕೆ ಅಂದರೆ ನಮಗೆ ಅಷ್ಟು ನೀಟಾಗಿ ದೇವ್ರ ಮುಖ, ಕಣ್ಣು, ಮೂಗು ಎಲ್ಲ ನೀಳವಾಗಿ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಇದೊಂದು ಈಸಿ ಟ್ರಿಕ್ಸ್. ಇದನ್ನು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ನಾವು ಸ್ವಲ್ಪ ಮಿದುವಾಗಿ ಕಲಿಸ್ಕೋಬೇಕು ಅರಿಶಿನದ್ದು ಬಿಲೆನ. ಏಕೆ ಅಂದರೆ ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ತುಂಬ ತೆಳುವಾಗೂ ಕಲಿಸ್ಬಾರ್ದು. ಗಟ್ಟಿಯಾಗಿ ಕಲಿಸಿದ್ರೆ ಬೇಗ ಬಿರುಕು ಚಾನ್ಸಸ್ ಇರುತ್ತೆ, 3 ದಿನಗಟ್ಟಲೆ ಇಟ್ಕೊಳಕ್ಕಾಗಲ್ಲ. ನೋಡಿ, ಒಂದೇ ಅದಕ್ಕೆ ಕಲಿಸಿರೋದ್ರಿಂದ ಎಷ್ಟು ನೀಟಾಗಿ ಗೌರಿ ಮುಖ ಬಂತು. ಗೌರಿನ ಯಾವಾಗಲೂ ಬೈತಲೆಯಿಂದನೇ ಮಾಡಬೇಕು. ಇದು ಒಂಥರ ಬೈತಲೆ ಬಂದಂಗೆ ಬಂದಿದೆ. ಆ ಕಿರೀಟನೂ ಸೇರಿಸಿ ಹಾಕಿದ್ದಿದ್ರೆ ಲಕ್ಷ್ಮಿ ಮುಖ ಆಗೋದು. ಆಮೇಲೆ ನನ್ನ ಹತ್ರ ಇರೋವಂತಹ ಸ್ಟಿಕ್ಕರನ್ನು ಯೂಸ್ ಮಾಡಿಬಿಟ್ಟು ನಾನು ಕಣ್ಣು, ಆಮೇಲೆ ಮೂಗು, ತುಟಿಗೂ ಅಷ್ಟೇ ಕುಂಕುಮದಲ್ಲೇ ತುಟಿ ಬರಿತಾ ಇದ್ದೀನಿ. ಮತ್ತು ಕಪ್ಪು ಕಾಡಿಗೆ ಉಬ್ಬನ್ನು ಬರೆಯೋಕ್ಕೆ ಕಾಡಿಗೆನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ಈಸಿಯಾಗಿ ಬರಿಬೋದು, ಆದರೆ ಸ್ವಲ್ಪ ಪೇಷನ್ಸಿಂದ ಬರೀಬೇಕು. ಯಾಕೆಂದರೆ ಒಂದು ಸಲ ಹಚ್ಚಾಕ್ತದೆ ಮತ್ತು ಅದನ್ನು ತೆಗಿಯೋಕ್ಕಾಗಲ್ಲ, ಯಾಕೆಂದರೆ ಕಪ್ಪು ಹಂಗೆ ಕಾಣುತ್ತೆ. ಹಾಗಾಗಿ ನಿಧಾನಕ್ಕೆ ಉಪ್ಪನ್ನು ಬರಿತಾ ಇದ್ದೀನಿ.
ಇದೆಲ್ಲ ರೆಡಿ ಮಾಡಾದ್ಮೇಲೆ ನಮ್ಮ ಮನೆ ಮುದ್ದು ಗೌರಿ ಈ ಥರ ಕಾಣ್ತಾಯಿದ್ರು. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿದರೆ ನನ್ನ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.